ಆಡಳಿತ ವಿರೋಧಿ ಅಲೆ ಇದೆ ಅಂತೇಳಿ ಅನ್ಕೊಂಡಿದ್ದೀವಿ. ತಮಿಳ್ನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಇನ್ನೂ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಷ್ಟೇ. ವಿಧಾನಸಭಾ ಕ್ಷೇತ್ರಗಳಲ್ಲಿ 95 ವಿಧಾನಸಭೆ ಇದ್ದೀವಿ. ಬಹುಶಃ ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತದ ವಿರೋಧಿ ಅಲೆ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ಕಾಂಗ್ರೆಸ್ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದು ಸ್ವಲ್ಪ ದಾವಣಗೆರೆಯಲ್ಲಿ ನಮ್ಮ ಕಾರಣದಿಂದಲೇ ಸ್ವಲ್ಪ ಲೀಡು ಕಡಿಮೆ ಆಗ್ಬೋದು. ಆದರೆ ನಾವು ಗೆಲ್ತೀವಿ. ಅಲ್ಲಿ ದಾವಣಗೆರೆಯಲ್ಲಿ ಕೂಡ ಗೆಲ್ತೀವಿ, ಬಾಗಲಕೋಟೆಯಲ್ಲೂ ಕೂಡ ಗೆಲ್ತಿದ್ದೇವೆ. ಬಟ್ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓವರಾಲ್ ಹಿನ್ನಡೆ ಆಗ್ತಾ ಇದೆಯಲ್ಲ ಸರ್ ಎಲ್ಲ ಸ್ಟೇಟಲ್ಲೂ. ಈಗ ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮದೇನು ಇರಲಿಲ್ಲ. ಅಸ್ಸಾಂನಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ. ಜನರ ಆಶೀರ್ವಾದ ಏನು ಮಾಡಿದ್ದಾರೆ ಅಲ್ಲಿ ಅದನ್ನು ನಾವು ಒಪ್ಕೊಳ್ತೀವಿ. ಕೇರಳದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ. ನಾವು ಸುಮಾರು 76ರಿಂದ 80 ಗೆಲ್ತೀವಿ ಅಂತ ಹೇಳಿದ್ದು, ಈಗ 95ವರೆಗೂ ಕೂಡ ಗೆದ್ದಿದ್ದೀವಿ. ಮುನ್ನಡೆ ಸಾಧಿಸಿದ್ದೀವಿ.